ಕಡೆ ಕೃಷ್ಣ ಬೈರೇಗೌಡರು ಮಾತನಾಡಿ ಬಿಜೆಪಿ ಕಾಲದ ಹಗರಣಗಳ ಪಟ್ಟಿಯನ್ನೇ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು 3000 ಇಡಿ ರೈಟ್ಸ್ ಆಗಿದೆ, ಪ್ರಾಸಿಕ್ಯೂಷನ್ ವರ್ಗೂ ತಗೊಂಡು ಬಂದಿರೋದು ಬರೀ 25% ಅಷ್ಟೇ. ಹಾಗಾದ್ರೆ ಉಳಿದ 75% ದಾಳಿಗಳು ಏನಾದವು? 121 ಪೊಲಿಟಿಕಲ್ ದಾಳಿಗಳಾಗಿದೆ, ಪೊಲಿಟಿಕಲ್ ನಾಯಕರ ಮೇಲೆ, ರಾಜಕೀಯ ನಾಯಕರ ಮೇಲೆ. 115 ದಾಳಿಗಳಿದೆಯಲ್ಲ, ಬರೀ ವಿರೋಧ ಪಕ್ಷದವ್ರ ಮೇಲೆ ಇವ್ರು ಮಾಡಿರೋದು, ಇವ್ರು ಟಾರ್ಗೆಟೇ ಇದು ಅಂತ ಪ್ರಿಯಾಂಕ್ ಖರ್ಗೆ ಒಂದು ಕಡೆ ಮಾತಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಇಲ್ಲಿ ಕೃಷ್ಣ ಬೈರೇಗೌಡರು ಸಚಿವರು ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ದಾರೆ. ಕೇಂದ್ರದ ಕ್ಯಾಡ್ ರಿಪೋರ್ಟ್ ತರಿಸಿ ನೋಡ್ರಿ, 10 ವರ್ಷಗಳ ಹಗರಣನೇ ಅಲ್ಲಿ ಸಿಗುತ್ತೆ ನಿಮಗೆ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಡೆ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಅರಸು ಟ್ರಕ್ ಟರ್ಮಿನಲ್ 46 ಕೋಟಿ ಹಗರಣ ಇಲ್ಲಿ ನಡೆದಿದೆಯಲ್ಲ, ಕೋವಿಡ್ ವೇಳೆ ಹಗರಣ ಮಾಡಿದ್ದೀರಿ ನೀವು. ಬೋವಿ ನಿಗಮ, ತಾಂಡಾ ನಿಗಮ, ಅಂಬೇಡ್ಕರ್ ನಿಗಮದಲ್ಲಿಯೂ ಕೂಡ ಹಗರಣವನ್ನು ಮಾಡಿರೋದು ನೀವು. ಈಗ ನಮ್ಮ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ತನಿಖೆಗೆ ವಹಿಸಿದ್ದೀವಿ, ಇಡಿ ಕೂಡ ಎಂಟ್ರಿ ಆಗಿಬಿಟ್ಟಿದೆ ಅದರಲ್ಲಿ. ಇಷ್ಟೆಲ್ಲ ಅಲ್ಲಾಗಿದ್ದಾಗ ನಿಮ್ಮ ಹಗರಣಗಳ ಪಟ್ಟಿ ಕೊಡ್ಲಾ ಅಂತೇಳಿ ಒಂದು ಕಡೆ ಸಂತೋಷ್ ಲಾಡ್, ಒಂದು ಕಡೆ ಕೃಷ್ಣ ಬೈರೇಗೌಡರು ದಾಳಿಯನ್ನು ಮಾಡಿದ್ದಾರೆ. ಇಡಿನವರು ಹೇಳ್ತಾರೆ ಇಲ್ಲಿ ಯಾಕೆ ಬಂದಿದ್ದೀರಿ ಅಂದ್ರೆ, ವೇರ್ ಎವರ್ ದೇರ್ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಇನ್ವಾಲ್ವ್ಡ್ ವಿ ಹ್ಯಾವ್ ಎ ಅಥಾರಿಟಿ ಟು ಎಂಟರ್ ಅಂತ ಹೇಳ್ತಾರೆ. ದೇವರಾಜರ ಟ್ರಕ್ ಟರ್ಮಿನಲ್ ಅಲ್ಲಿ ಹಣ ಲೂಟಿ ಆಗಿದೆಯಲ್ಲ, ಆ ಲೂಟಿ ಹಗರಣದ ಲಾಭಾಂಶ ಅಲ್ಲವಾ? ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಆ ದುಡ್ಡು ಯಾವ ಎಲೆಕ್ಷನ್ಗೆ ಹೋಗಿದೆ ಅಂತ ಯಾಕೆ ಟ್ರೇಲ್ ಮಾಡ್ತಾ ಇಲ್ಲ? ಬೋವಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, ಅಲ್ಲಿ ಯಾಕೆ ತನಿಖೆ ಮಾಡ್ತಾ ಇಲ್ಲ? ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಸ್ವರೂಪದ ಹಗರಣ ಹಿಂದೆ ಅಂಬೇಡ್ಕರ್ ನಿಗಮದಲ್ಲೂ ಕೂಡ ನಡೆದಿದೆ, ಅದನ್ನ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಕೋವಿಡ್ ಸಂದರ್ಭದಲ್ಲಿ ಹೆಣಗಳು ಬೀಳ್ತಾ ಇದ್ರೆ ಆ ಹೆಣಗಳ ಮೇಲೆ ಹಣ ಮಾಡ್ತಾ ಇದ್ರಲ್ಲ, ಅದನ್ನ ಯಾಕೆ ಇಡಿನವರು ತನಿಖೆ ಮಾಡ್ತಾ ಇಲ್ಲ? ಅದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಲ್ವಾ? ಕ್ಯಾಗ್ ರಿಪೋರ್ಟ್ ನ ಕೇಂದ್ರ ಸರ್ಕಾರದ ಕ್ಯಾಗ್ ರಿಪೋರ್ಟ್ ತಾವು ತೆಗೆದು ನೋಡಿ. ಅವರು ಕ್ಯಾಗ್ ರಿಪೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಕಳೆದ 10 ವರ್ಷದ ಆಡಳಿತದಲ್ಲಿ ಆಗಿರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತನಾಡಿದ್ದಾರೆ. ಉದಾಹರಣೆಗೆ 2 ಕೊಡ್ತೇನೆ. ಒಂದು, ಮೊನ್ನೆ ತಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳ್ತಾ ಇದ್ದೆ, ಸುಮಾರು 7 ಲಕ್ಷ ಬೆನಿಫಿಷರಿಗೆ 5 ಲಕ್ಷ ರೂಪಾಯಿವರೆಗೆ ಒಂದೇ ಮೊಬೈಲ್ನಲ್ಲಿ ಸುಮಾರು 35,000 ಕೋಟಿ ಎಂಪಿನಾಗ ಆಗಿರ್ತಕ್ಕಂಥ ಹಗರಣ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಮೊನ್ನೆ ತಾನೇ ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ಸುಮಾರು 8,600 ಕೋಟಿ ಹಗರಣ ಏನಿದೆ. ಅಲ್ಲಿರ್ತಕ್ಕಂಥ ಕಂಪನೀಸ್ಗಳು ಬೇನಾಮಿ ಕಂಪನಿಗಳು, ಯಾವ ಕಂಪನಿ 3 ವರ್ಷ ರಿಜಿಸ್ಟರ್ ಆಗಿರತಕ್ಕಂಥ ಕಂಪನಿಗಳು, ಅವರು ಎಲ್ಲಿಂದ ಹಣ ಎಲ್ಲಿಗೆ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇಡೀ ದೇಶದ ಎದುರಿಗಿದೆ. ಇಡಿ ಬಂದಿರೋದಿಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ. ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು. ಯಾಕೆಂದ್ರೆ ಸಿಬಿಐ ಇನ್ಕ್ವೈರಿ ಇದೆ, SIT ಎನ್ಕ್ವೈರಿ ಇದೆ, ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ, ಪಾರದರ್ಶಕವಾಗಿ ನಡೀತಾ ಇದೆ. ಇಡಿ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಉದ್ದೇಶ ಏನು? ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ನಾವು ಫಿಕ್ಸ್ ಮಾಡಬೇಕು. ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದ್ರೂ ಮಾಡಿ ನಾವು ಇದರಲ್ಲಿ ಕೆಟ್ಟ ಹೆಸರು ಬರೋ ತರ ಏನಾದ್ರೂ ಒಂದು ಮಾಡಲೇಬೇಕು. ಯಾರು ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಇಂಥವ್ರ ಹೆಸರು ಹೇಳಿ, ಅಂಥವ್ರ ಹೆಸರು ಹೇಳಿ, ಇದಕ್ಕೋಸ್ಕರ ದುಡ್ಡು ಕೊಟ್ಟು ಅಂತ ಹೇಳಿ ಅಂತ ಅವ್ರ ಮೇಲೆ ಪ್ರೆಷರ್ ಅನ್ನ ಇಡಿನೇ ಆಗ್ತಾ ಇದೆ. ಅಂದ್ರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್. ಈಗ ಅದು ಇಡಿ, ಇಟ್ ಇಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್, ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಭಾರತೀಯ ಜನತಾ ಪಾರ್ಟಿ. ಅವರ ಒಂದು ಬೆನಿಫಿಟ್ಗೋಸ್ಕರ ಎಲ್ಲವನ್ನು ಕೂಡ ಇಡಿಯನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇರೋದ್ರ ಬಗ್ಗೆ, ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಕೊಡುವಂತ ಅಗತ್ಯತೆನೇ ಇಲ್ಲ. ಇವತ್ತು ಯಾವ ರೀತಿಯಾಗಿ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ, ಬೇರೆ ಬೇರೆ ಜನರನ್ನ ಇವತ್ತಿನ ದಿವಸ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರ ಬಗ್ಗೆ ಈಗೆಲ್ಲ ಹೇಳಿದೀವಿ. ಸೊ ಇದು ಒಂದು ರೀತಿ ಇಟ್ ಇಸ್ ಅ ಕಾನ್ಸ್ಪಿರಸಿ, ಇಟ್ ಇಸ್ ಅ ಪೊಲಿಟಿಕಲ್ ಕಾನ್ಸ್ಪಿರಸಿ. ಇದನ್ನ ಅವ್ರೇನಾದ್ರೂ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಈಗ ನಮ್ಮ ನಾಗೇಂದ್ರ ಅವರು ನಮ್ಮ ಸಚಿವ ಸಹೋದ್ಯೋಗಿಗಳಾಗಿತ್ತು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರದು, ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿಬಿಐ ಬಂದಿದೆ. ಸಿಬಿಐ ಬಂದ ಮೇಲೆ
ಇಡಿಯವರು ಬಂದಿದ್ದಾರೆ. ಇದರಲ್ಲಿ SIT ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ CBI ಅರೆಸ್ಟ್ ಮಾಡಬೇಕು, ನಂತರ ಇಡಿಯವರು. ಈ CBI ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾ ಇದ್ದಾರೆ. ಬಿಜೆಪಿ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಹೇಳ್ಬೋದು, ತಾವು ನೋಡಿರ್ಬೋದು. ಇದೊಂದೇ ಇನ್ಸಿಡೆಂಟ್ ಅಲ್ಲ, ಸಾಕಷ್ಟು ಇದರಲ್ಲಿ CBI ಮತ್ತೆ ಇಡಿಯನ್ನ ಮಿಸ್ಯೂಸ್ ಮಾಡಿದ್ದಾರೆ. ಇವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಇವರಿಗೆ ಫಾಸಿಸ್ಟ್ ಇದರಲ್ಲೇ ನಂಬಿಕೆ ಹೆಚ್ಚು. ಸುಳ್ಳನ್ನ 100 ಸತಿ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟು ಸತ್ಯ ಅಂತ ಹೇಳುವಂತ ಒಂದು ವಿಚಾರ ಮಾಡ್ತಾ ಇದೆ. ಅತ್ಯಂತ ಬಹುಮತದಿಂದ ಅವ್ರನ್ನ ಟಿ5 ನ್ಯೂಸ್ ಮತ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.